ನಾವು ಇವತ್ತು ಗಾಡಿ ನೀಟಾಗಿ ತೊಳಕತ್ತಿದ್ವಿ ನೋಡ್ರಿ. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಲೋ ರೈತರೇ, ನಾನು ನಿಮ್ಮ ಶಂಕರ್ ಗೌಡ. ನಾವು ಇವತ್ತು ಸೂರೇಶ್ವರ ಗುಡಿಗೆ ಹೋಗೋ ಪ್ಲಾನ್ ಮಾಡಿದ್ವಿ ರೀ. ಅದಕ್ಕಂತೇಳಿ ಗಾಡಿ ನೀಟಾಗಿ ತೊಳಕತ್ತೀನಿ ನೋಡ್ರಿ. ನಾನು ಅದಾದ್ಮೇಲೆ ನಾನು ಗಾಡಿ ನೀಟಾಗಿ ತೊಳೆ ಹೊತ್ನಾಗ ನಮ್ಮ ದೋಸ್ತ ವಿಡಿಯೋ ತೆಗೆದಿಲ್ಲ ಅಂತ ಅಂದ್ರಿ. ಆದ್ಮೇಲೆ ನನ್ನ ರಿಯಾಕ್ಷನ್ ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದೋಸ್ತ ನೋಡ್ರಿ, ನಮ್ಮನ್ನ ವಿಡಿಯೋ ತೆಗೆಂದ್ರೆ ಚಿಂಟು ಬ್ರೂನ ತೆಗಿತಾವನೆ. ಬರೀ ಇಂಥದೆಯಾ. ಅದಾದ್ಮೇಲೆ ಗಾಡಿ ನೀಟಾಗಿ ತೊಳೆದು ಆದ್ಮೇಲೆ ಫೈನಲ್ ಕಂಡೀಷನ್ ನೋಡಿ ಹೀಗಿದೆ. ಅದಾದ್ಮೇಲೆ ನಮ್ಮ ರೈತರಿಗೆ ವಂದನೆಗಳು ತಲುಪುತ್ತಾ ಅದಾದ್ಮೇಲೆ ಸೀದಾ ನಮ್ಮ ಸ್ಕೂಟಿನ ತಗೊಂಡು ನಾವು ಹೊಂಟಿವಿ ನೋಡ್ರಿ ಶಕ್ತಿನಗರಕ್ಕೆ. ಆದ್ಮೇಲೆ ನಾನು ನಮ್ಮ ದೋಸ್ತ ನೋಡ್ರಿ ಹೋಗೋ ದಾರಿಯಲ್ಲಿ ಕ್ಲಿಪ್ ತಕೊಂಡ್ವಿ. ಆದ್ಮೇಲೆ ಹೋಗ್ತಾ ದಾರಿಯಲ್ಲಿ ಸೀದಾ ಬೋಗಿ ಟ್ರೈನ್ ಕಾಣಿತು ನೋಡ್ಕೊಂಡ್ವಿ. ಆದ್ಮೇಲೆ ಶಕ್ತಿನಗರಕ್ಕೆ ಎಂಟ್ರಿ ಆದಿವ್ರಿ. ಅದಾದ್ಮೇಲೆ ಸೀದಾ ನಮ್ಮ RTPS ಎಂಟ್ರೆನ್ಸ್ ಗೇಟ್ ಕಾಣಿತ್ತು, ಅದೊಂದು ಕ್ಲಿಪ್ ತಕೊಂಡೇರಿ. ಆದ್ಮೇಲೆ ಸೆಕೆಂಡ್ ಕ್ರಾಸ್ ಎಂಟ್ರಿ ಆದಿವ್ರಿ. ಆದ್ಮೇಲೆ ನಮ್ ಕಣ್ಣು ತುಂಬಾ ಅದ್ಭುತವಾಗಿ ರಥನ್ ನೋಡಿದೆ ನೋಡ್ರಿ. ಗುಡಿ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡು ನಾನೈತೆ ಎಂಟ್ರಿ ಆದ್ನೆ ನೋಡ್ರಿ. ಇದ್ರಾಗ ಫೇಮಸ್ ಅಂತಾನು ಅನ್ಬೋದ್ರಿ ಈ ಗುಡಿ, ಈ ಸ್ಥಳ. ನಾವು ಈ ಸ್ಥಳಕ್ಕೆ ಬರ್ಬೇಕಂದ್ರೂ ಕೂಡ ಪುಣ್ಯ ಮಾಡಿರ್ಬೇಕ್ರಿ ನಾವು. ಆದ್ಮೇಲೆ ಗುಡಿ ಎಲ್ಲ ಸುತ್ತಾಡಿ ಒಂದ್ 5 ರೌಂಡ್ ಹಾಕಿ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ನೋಡ್ರಿ. ದರ್ಶನ ಮಾಡ್ಕೊಂಡು ಗಾಯಿಸಿ ನಾವು ಬಂದು ನೋಡ್ರಿ ಜಾತ್ರೆಯಲ್ಲಿ ಕ್ರಾಸ್ ವೀಲ್ ಹತ್ಕೊಂಡು ನೋಡ್ರಿ ನಾನು ನಮ್ಮ ದೋಸ್ತ. ಆದ್ಮೇಲೆ ಎಲ್ಲ ಆಟಗಳು ಆಡಿ ನಾವು ಓದಿ ನೋಡ್ರಿ ರಾಯಚೂರಿಗೆ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾಳೆ ಸಿಗೋಣ. ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.